ಚನ್ನಪಟ್ಟಣ, ಶಿಗ್ಗಾವಿ ಹಾಗೂ ಸಂಡೂರು ಮೂರು ಕ್ಷೇತ್ರಗಳಲ್ಲೂ ಶಿಗ್ಗಾವಿಯಾಗಿ ಸಂಡೂರಿನಲ್ಲಿ ನಾವು ಬಿಜೆಪಿ ಗೆದ್ದೇ ಗೆಲ್ತೀವಿ ಅನ್ನೋ ಸಂಪೂರ್ಣ ವಿಶ್ವಾಸ ನಮಗಿತ್ತು. ಚನ್ನಪಟ್ಟಣದಲ್ಲೂ ಕೂಡ ಏನೇ 50-50 ಅಂತ ಹೇಳಿದ್ರು ಕೂಡ ನಿಖಿಲ್ ಕುಮಾರಸ್ವಾಮಿ ಅವರು ದೊಡ್ಡ ಹಂತದಲ್ಲಿ ಗೆಲ್ತಾರೆ ಅನ್ನುವ ವಿಶ್ವಾಸ ಎರಡೂ ಪಕ್ಷಗಳಿಗೆ ಇತ್ತು. ಆದರೂ ಸಹ ಮೂರು ಕ್ಷೇತ್ರಗಳಲ್ಲಿ ನಮಗೆ ಹಿನ್ನಡೆ ಆಗಿದೆ. ಆ ಹಿನ್ನಡೆಗೆ ಕಾರಣಗಳು ಏನು, ಬರೋ ದಿನಗಳಲ್ಲಿ ನಾವು ಕೂತು ವಿಶ್ಲೇಷಣೆಯನ್ನ ಮಾಡ್ತೇವೆ. ಆದ್ರೆ ಮತದಾರರು ನಾವು ಕೂಡ ತಿದ್ಕೊಂಡು ಹೋಗ್ಬೇಕು ಅನ್ನೋ ಸ್ಪಷ್ಟ ಸಂದೇಶವನ್ನಂತೂ ಕೊಟ್ಟಿದ್ದಾರೆ. ಬರೋ ದಿನದಲ್ಲಿ ಎಲ್ಲವನ್ನು ಕೂಡ ಸರಿಪಡಿಸ್ಕೊಳ್ತಕ್ಕಂಥ ಕೆಲಸ ನಾವು ಮಾಡ್ತೇವೆ. ಚನ್ನಪಟ್ಟಣದಲ್ಲಿ ಸರ್ ಇಷ್ಟೆಲ್ಲ ಒಗ್ಗಟ್ಟಿನ ಹೋರಾಟ ಪರಿಶ್ರಮ ಎಲ್ಲ ಆದ್ರೂ ಕೂಡ ಜೆಡಿಎಸ್ ಕಾರ್ಯಕರ್ತರು ಬಿಜೆಪಿ ಕಾರ್ಯಕರ್ತರು ಎಲ್ಲ ಅಷ್ಟು ಪರಿಶ್ರಮ ಆದ್ರೂ ಕೂಡ ಏನ್ ಕಾರಣ ಅನ್ಸುತ್ತೆ ನಿಮ್ಗೆ ಸೋಲಿಗೆ? ಫಲಿತಾಂಶ ಬಂದು ಇನ್ನೂ 1 ತಾಸು ಆಗಿದೆ ಅಷ್ಟೇನೆ. ಸೋಲಿಗೆ ಎರಡು ಕಾರಣಗಳು ಖಂಡಿತ ಇರ್ತದೆ, ನಿಶ್ಚಿತವಾಗಿ ಕಾರಣಗಳು ಇದ್ದೇ ಇರ್ತದೆ. ಗೆದ್ದಾಗಲೂ ಕೂಡ ಕಾರಣಗಳು ಇರ್ತದೆ, ಸೋತಾಗ ಇನ್ನೂ ಹೆಚ್ಚು ಕಾರಣಗಳು ಇರ್ತದೆ. ಅದ ಕಾರಣಗಳೇನು ಅಂತೇಳಿ ಎರಡೂ ಪಕ್ಷದ ಮುಖಂಡರು ಕೂತು ವಿಮರ್ಶನ ಮಾಡಬೇಕಾಗ್ತದೆ. ಮುಂದಿನ ದಿನಗಳಲ್ಲಿ ನಾವು ಕೂತು ಚರ್ಚೆನ ಮಾಡ್ತೇವೆ ಎರಡೂ ಪಕ್ಷಗಳು.